हरिः ओम्। व्यासाय भवनाशाय श्रीशाय गुणराशये विद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नेतिप्रदाय ज्ञानप्रदाय विबुधा सुरसौख्यदुःखसत्कारणाय वितताय नमो नमस्ते। श्रीगुरुभ्यो नमः। हरिः ओम्। ಹಿಂದಿನ ಪಾಠದಲ್ಲಿ ನಾವು ನೋಡಿದಂತೆ ಶ್ರೀಕೃಷ್ಣ ಪರಮಾತ್ಮನಿಗೆ 1 ತಿಂಗಳಾದಾಗ ಪೂತನ ಎನ್ನುವಂತಹ ರಾಕ್ಷಸಿ ಕೃಷ್ಣನನ್ನ ಕೊಲ್ಲಲಿಕ್ಕೆ ಅಂತ ಬಂದಳು. ಆದರೆ ಕೃಷ್ಣ ಅವಳನ್ನ ಸಂಹಾರ ಮಾಡಿದ ಎಂಬುದಾಗಿ ಇಷ್ಟು ವಿಚಾರವನ್ನು ಕೇಳಿದ್ವಿ. ಇಂದಿನಿಂದ 86ನೇ ಶ್ಲೋಕ ಪ್ರಾರಂಭ. ಮೃತ ಸ್ವರೂಪೇಣ ಸುಭೀಷಣೇನ ಪಪಾತ ಸಾ ವ್ಯಾಪ್ಯ ವನಂ ಸಮಸ್ತಂ. ತದಾಗಮನ್ನಂದ ಗೋಪೋಪಿ ತತ್ರ ದೃಷ್ಟ್ವಾ ಚ ಸರ್ವೇಪಿ ಅಭವನ್ ಸುವಿಸ್ಮಿತಾಃ. ಪದಚ್ಛೇದ. ಮೃತ ಸ್ವರೂಪೇಣ ಸುಭೀಷಣೇನ ಪಪಾತ ಸಾ ವ್ಯಾಪ್ಯ ವನಂ ಸಮಸ್ತಂ ತದಾ ಅಗಮತ್ ನಂದಗೋಪಃ. ಹ್ಯಾಂಗ್ ಆಗ್ಬಿಟ್ಟಿದೆ ಆಚಾರ್ಯ. ಆಚಾರ್ಯ ಹ್ಯಾಂಗ್ ಅಂತ ಆಗ್ಬಿಟ್ಟಿದೆ, ಹ್ಯಾಂಗ್ ಆಗಿದೆ, ಕೇಳಿಸ್ತಿಲ್ಲ. ಕೇಳಿಸ್ತಾ ಇಲ್ವಾ? ಅದೇ ಆಡಿಯೋ ಹ್ಯಾಂಗ್ ಮಾಡಿ ಆಗಿ ಆಚಾರ್ಯ, ಬರೀ ಚೆನ್ನಾಗಿ ಕೇಳಿಸ್ತು. ಹ. ಆ, ತನ್ನ ನಿಜವಾದಂತಹ ರೂಪವನ್ನ ಮರೆಮಾಚಿಕೊಂಡು ಸುಂದರ ಹೆಣ್ಣಿನ ರೂಪದಲ್ಲಿ ಬಂದಿದ್ದಳು. ಈಗ ಏನಾಯ್ತು? ಮೃತ ಸ್ವರೂಪೇಣ ಸುಭೀಷಣೇನ, ಅವಳು ಸಾಯ್ಬೇಕಾದ್ರೆ ಅವಳ ನಿಜವಾದಂತಹ ಸ್ವರೂಪ ಅಲ್ಲಿ ಅಭಿವ್ಯಕ್ತ ಆಯ್ತು ಅಂತೆ. ಹೀಗೆ ತನ್ನ ಆ ಒಂದು ಭಯಾನಕವಾದಂತಹ ರೂಪ, ಅತ್ಯಂತ ದೊಡ್ಡ ರೂಪ. ಎಷ್ಟು ದೊಡ್ಡ ರೂಪ ಅಂತ ಹೇಳಿದ್ರೆ, ಸಮಸ್ತಂ ವನಂ ವ್ಯಾಪ್ಯ ಸಾ ಪಪಾತ, ಇಡೀ ವನವನ್ನೇ ಅವಳು ಆಕ್ರಮಣ ಮಾಡಿಕೊಂಡು ಬಿದ್ಬಿಟ್ಲು ಅಂತಂದ್ರೆ, ಅವಳು ಸತ್ತು ಹೋದಾಗ ಅವಳ ದೇಹ ಎಷ್ಟು ದೊಡ್ಡದಾಗಿತ್ತು ಅಂತ ಹೇಳಿ ಇಡೀ ಕಾಡನ್ನೇ ಆಕ್ರಮಣ ಮಾಡಿಕೊಳ್ಳುವಷ್ಟು ದೊಡ್ಡದಾಗಿತ್ತು. ಬೃಹದ್ವನ ಹೆಸರೇ ಹೇಳುವಂತೆ ದೊಡ್ಡ ವನ ಬೃಹದ್ವನ. ಆ ಬೃಹದ್ವನವನ್ನೇ ವ್ಯಾಪಿಸಿಕೊಂಡು ಬೆಳೆಯುವಷ್ಟು ದೊಡ್ಡ ಒಂದು ಕಾಡಾಗಿತ್ತು ಇದು ಅವಳ ಸ್ವರೂಪ ಇತ್ತು. ಈ ರೀತಿಯಾಗಿ ಅವರಿಂದ ಯಮುನಾ ತೀರದಲ್ಲಿ ಇದ್ರು. ಆ ಯಮುನಾ ತೀರದಲ್ಲಿ ಇಡೀ ಕಾಡನ್ನೇ ವ್ಯಾಪಿಸಿಕೊಂಡು ಅವಳ ಶರೀರ ಎಂಬುದು ಬಿದ್ದು ಬಿಡ್ತು. ತದಾ ಅಗಮತ ನಂದಗೋಪ, ಆವಾಗ ನಂದಗೋಪ ಅಲ್ಲಿ ಬಂದ. ದೃಷ್ಟ್ವಾ ಸರ್ವೇಪಿ ಅಭವನ್ ಸುವಿಸ್ಮಿತಾಹ ಅಂತ ಆ ಭಯಾನಕವಾದಂತಹ ದೃಶ್ಯವನ್ನು ನೋಡಿ ಎಲ್ಲರೂ ಕೂಡ ಆಶ್ಚರ್ಯಪಟ್ರು ಅಂತೆ. ಯಾಕೆಂತ ಹೇಳಿದ್ರೆ, ಅತ್ಯಂತ ಭಯಾನಕವಾದಂತಹ ದೊಡ್ಡ ರೂಪ ಅವಳ ರೂಪ. ಅದರ ಹತ್ತಿರ 1 ತಿಂಗಳ ಮಗು ಕೃಷ್ಣ ನಗ್ನಗ್ತಾ ಆಟ ಆಡ್ತಾ ಇದ್ದಾನೆ. ಇದೇನು ಆಶ್ಚರ್ಯ ಎಂಬುದಾಗಿ ಎಲ್ಲರೂ ಕೂಡ ತುಂಬಾ ಸುವಿಸ್ಮಿತಾಹ, ವಿಸ್ಮಯಕ್ಕೆ ಒಳಗಾದರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಮುಂದೆ ಸಾತಾಟಕ ಚೋರ್ವಶಿ ಸಂಪ್ರವಿಷ್ಟ
ಕೃಷ್ಣಾವಧ್ಯಾನಾತ್ ನಿರಯಂ ಸಂಜಗಾಮ. ಸಾ ತೂರ್ವಶೀ ಕೃಷ್ಣಭುಕ್ತಸ್ತನೇನ ಪೂತಾ ಸ್ವರ್ಗಂ ಪ್ರಯಯೌ ತತ್ಕ್ಷಣೇನ. ಪದಚ್ಛೇದ. ಸ ತಾಟಕ ಚ ಉರ್ವಶೀ ಸಂಪ್ರವಿಷ್ಟ ಕೃಷ್ಣಾ ಕೃಷ್ಣಾವಧ್ಯಾನಾತ್ ನಿರಯಂ ಸಂಜಗಾಮ. ಸಾ ತು ಉರ್ವಶೀ ಕೃಷ್ಣಭುಕ್ತಸ್ತನೇನ ಪೂತ ಸ್ವರ್ಗಂ ಪ್ರಯಯೌ ತತ್ಕ್ಷಣೇನ. ಆ ಪೂತನೆ ಯಾರು ಎಂಬುದಾಗಿ ಆಚಾರ್ಯರು ನಿರ್ಣಯವನ್ನು ಕೊಡ್ತಾ ಇದ್ದಾರೆ. ಅವಳು ತಾಟಕೆ. ಅಂದ್ರೆ ಹಿಂದೆ ರಾಮಾವತಾರದಲ್ಲಿ ಪರಮಾತ್ಮೆಯನ್ನು ಸಂಹಾರ ಮಾಡಿದ್ದಲ್ಲ, ರಾಮನಾಗಿ ಯಜ್ಞ ರಕ್ಷಣೆಗೆ ಹೋಗ್ಬೇಕಾದ್ರೆ ಆ ತಾಟಕೆಯನ್ನ, ಆ ತಾಟಕೆಯೇನೆ ಇವಾಗ ಪೂತನೆಯಾಗಿ ಹುಟ್ಟಿದ್ದಾಳೆ. ಅಷ್ಟು ಮಾತ್ರ ಅಲ್ಲ, ಅವಳಲ್ಲಿ ಉರ್ವಶಿ ಸಂಪ್ರವಿಷ್ಟ. ಊರ್ವಶಿ ಅರ್ಥಾತ್ ಅಪ್ಸರಾ ಸ್ತ್ರೀಯ ಆವೇಶ ಕೂಡ ಅವಳಲ್ಲಿ ಇದೆ. ಹೀಗೆ ತಾಟಕೆ ಮತ್ತು ಊರ್ವಶಿ ಆ ಜೀವದ್ವಯಾವೇಶ ಅಲ್ಲಿ ಇದೆ ಅಂತ. ಇಲ್ಲಿ ಏನಾಯ್ತು, ಕೃಷ್ಣಾವಧ್ಯಾನಾತ್ ನಿರಯಂ ಸಂಜಗಾಮ. ಆ ತಾಟಕೆ ನಿರಯ, ನಿರಯ ಅಂತ ಹೇಳಿ ಅಂಧನ್ ತಮಸ್ಸಿಗೆ ಹೋದ್ಲು ಅಂತ. ಯಾಕೆ ಹೋದ್ಲು ಅಂತ ಹೇಳಿ, ಕೃಷ್ಣ ಅವಧ್ಯಾನಾತ್. ಅವಧ್ಯಾನ ಅಂತ ಹೇಳಿದ್ರೆ ತಪ್ಪು. ಅಂದ್ರೆ ಕೃಷ್ಣನನ್ನ ಕೊಲ್ಲಬೇಕು ಎಂಬುದಾಗಿ ಅವಳು ಮಾಡಿದಂತಹ ಪ್ರಯತ್ನ ಅದು ತಪ್ಪಾದಂತಹ ಒಂದು ಕೆಲಸ, ಅದು ದೊಡ್ಡ ಅಪರಾಧ. ಹಾಗಾಗಿ ಪರಮಾತ್ಮನಲ್ಲಿ ಮಾಡಿದಂತಹ ಈ ಒಂದು ದ್ವೇಷದಿಂದಾಗಿ ಅವಳೇನಾದ್ಲು ಸಂಜಗಾಮ, ನಿರಯಂ ಸಂಜಗಾಮ, ಅಂಧನ್ ತಮಸ್ಸಿಗೆ ಹೋದಳು. ತಾಟಕ್ಕೆ ಹೋಗ್ಬಿಟ್ಲು. ಉರ್ವಶಿ ಇದ್ಲು. ಅವಳೇನಾದ್ಲು ಅಂತ ಹೇಳಿದ್ರೆ ಸಾತೂರ್ವಶಿ ಕೃಷ್ಣ ಭುಕ್ತಸ್ತನೇನ. ಕೃಷ್ಣ ಭುಕ್ತಸ್ತನೇನ ಪರಮಾತ್ಮನಿಗೆ ಎದೆ ಹಾಲನ್ನು ಕುಡಿಸಿದ್ದರ ಪುಣ್ಯದಿಂದಾಗಿ ಪೂತ ಅತ್ಯಂತ ಪವಿತ್ರಳಾಗಿ ತತ್ಕ್ಷಣೇನ ಸ್ವರ್ಗಂ ಪ್ರಯಯವು, ತಕ್ಷಣದಲ್ಲಿಯೇನೆ ಆ ಉರ್ವಶಿ ತಾನು ಸ್ವರ್ಗಕ್ಕೆ ಹೋದಳು ಅಂತ. ಹೀಗೆ ಮಾಡಿದ್ದು ಒಂದೇ ಕೆಲಸ, ಆದರೆ ಅಲ್ಲಿದ್ದಂತಹ ಭಾವನೆಗಳು ಬೇರೆ. ಏನಾಯ್ತು, ಪೂತನೆ ಕೃಷ್ಣನನ್ನು ಕೊಲ್ಲಬೇಕು ಅಂತ ಪ್ರಯತ್ನವನ್ನು ಮಾಡಿದಳು. ಹಾಗಾಗಿ ಅವಳಲ್ಲಿದ್ದಂತಹ ಆ ತಾಟಕೆ, ಮೂಲ ಸ್ವರೂಪದ ತಾಟಕೆ ತಾನು ಅಂಧನ್ ತಮಸ್ಸಿಗೆ ಹೋಗ್ತಾ ಇದ್ದಾಳೆ. ಊರ್ವಶಿ ತಾನು ಸ್ವರ್ಗಕ್ಕೆ ಹೋದಳು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಮುಂದೆ ಸಾ ತುಂಬುರೋಹೋ ಸಂಗತಃ ಆವಿವೇಶ ರಕ್ಷಸ್ತನುಂ ಶಾಪತೋ ವಿತ್ತಪಸ್ಯ. ಕೃಷ್ಣಸ್ಪರ್ಶಾತ್ ಶುದ್ಧ ಭಾವಾ ಪುನರ್ದಿವಂ ಯಯೌ ತುಷ್ಟೇ ಕಿಮಲಭ್ಯಂ ರಮೇಶೇ. ಪದಚ್ಛೇದ. ಸಾ ತುಂಬುರೋಹೋ ಸಂಗತಃ ಆವಿವೇಶ ರಕ್ಷಸಃ ರಕ್ಷಃ ತನುಂ ಶಾಪತಃ ವಿತ್ತಪಸ್ಯ.
ಕೃಷ್ಣ ಸ್ಪರ್ಶಾತ್ ಶುದ್ಧ ಭಾವ ಪುನಃ ದಿವಂ ಯಯೌ ತುಷ್ಟೇ ಕಿಂ ಅಲಭ್ಯಂ ರಮೇಶೇ. ಸರಿ, ತಾಟಕೆ ಏನು ದುಷ್ಟ ಸ್ವಭಾವದ ಹೆಣ್ಣು, ರಾಕ್ಷಸ ಸ್ತ್ರೀ, ಅವಳು ಪೂತನೆಯಾಗಿ ಹುಟ್ಟಿದ್ದು ಸರಿ. ಆದರೆ ಉರ್ವಶಿ ಒಬ್ಬ ಅಪ್ಸರಾ ಸ್ತ್ರೀ, ಅವಳು ಈ ದೇಹದಲ್ಲಿ ಯಾಕೆ ಪ್ರವೇಶ ಮಾಡಿದಳು ಅಂತ ಪ್ರಶ್ನೆ ಬಂದಾಗ ಅದಕ್ಕೆ ಆಚಾರ್ಯ ನಿರ್ಣಯವನ್ನು ಕೊಡ್ತಾ ಇದ್ದಾರೆ. ಸಾ ತುಂಬುರೋಹೋ ಸಂಗತ ಆವಿವೇಶ ಅಂತ ಅವಳಿಗೆ ವಿತ್ತಪಸ್ಯ ಶಾಪತಃ. ವಿತ್ತಪ ಅಂತೇಳಿ ಕುಬೇರ, ವಿತ್ತ ಅಂದ್ರೆ ದುಡ್ಡು, ಅದನ್ನು ಪ ಅಂದ್ರೆ ರಕ್ಷಣೆ ಮಾಡುವಂತವನು, ಒಡೆಯ ಅಂತ. ಕುಬೇರನ ಶಾಪದಿಂದಾಗಿ ಅವಳು ಈ ಒಂದು ರಕ್ಷಸ್ತನು, ರಾಕ್ಷಸಿಯ ಶರೀರವನ್ನು ಸೇರಿದ್ದಳು ಅಂತ. ಯಾಕೆ ಸೇರಿದ್ದಳು ಅಂತ ಹೇಳಿದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ, ಆ ಒಂದು ಸಲ ಊರ್ವಶಿ ಕುಬೇರನ ಹತ್ರ ಇದ್ಲು. ನಾವು ಹಿಂದೆನೆ ಕೇಳಿದಂತೆ ಅಪ್ಸರಾ ಸ್ತ್ರೀಯರಿಗೆ ಇವರೇ ಪತಿ ಅಂತ ನಿಯಮ ಏನಿಲ್ಲ, ಯಾರ ಜೊತೆ ಇರ್ತಾರೋ ಅವಾಗ ಅವರೇ ಪತಿ ಅಂತ. ಹಾಗೆ ಒಂದ್ಸಲ ಕುಬೇರನ ಹತ್ರ ಇದ್ಲು. ಕುಬೇರನ ಹತ್ರ ಇದ್ದಾಳೆ ಅಂತ ಹೇಳಿದ್ರೆ ಕುಬೇರನೇ ಅವಳಿಗೆ ಆವಾಗ ಪತಿ. ಆದರೆ ಅವಳೇನ್ ಮಾಡಿದಳು, ಕುಬೇರನಿಗೆ ಗೊತ್ತಾಗದಂತೆ ತುಂಬೂರು ಎನ್ನುವಂತಹ ವ್ಯಕ್ತಿಯ ಜೊತೆಗೆ, ಗಂಧರ್ವ, ತುಂಬೂರು ಒಬ್ಬ ಗಂಧರ್ವ, ಅವನ ಜೊತೆಗೆ ತಾನು ಸಂಘವನ್ನು ಮಾಡ್ತಾ ಇದ್ದಾಳೆ. ಈ ವಿಚಾರ ಯಾರಿಗ್ ಗೊತ್ತಾಗುತ್ತೆ? ಕುಬೇರನಿಗೆ ಗೊತ್ತಾಗುತ್ತೆ. ಆವಾಗ ಕುಬೇರ ಅವಳಿಗೆ ಶಾಪವನ್ನು ಕೊಡ್ತಾ ಇದ್ದಾನೆ. ನೀನು ರಾಕ್ಷಸರ ಜೊತೆಗೆ ನೀನು ವಾಸ ಮಾಡ್ಬೇಕಾಗುತ್ತೆ ಎಂಬುದಾಗಿ ಶಾಪವನ್ನು ಕೊಡ್ತಾನೆ. ಹೀಗೆ ಕುಬೇರನೊಟ್ಟಿಗೆ ಇದ್ದಾಗ ತುಂಬುರುವಿನೊಟ್ಟಿಗೆ ಸಂಘ ಮಾಡಿದ್ದರ ಪರಿಣಾಮವಾಗಿ ಉರ್ವಶಿಗೆ ಶಾಪ ಬಂದಿತ್ತು. ಆ ಶಾಪದ ಪರಿಣಾಮವಾಗಿ ಉರ್ವಶಿ ರಕ್ಷಸ್ತನು ಆವಿವೇಶ, ರಾಕ್ಷಸಿಯ ಶರೀರವನ್ನ ತಾನು ಆವಿವೇಶ, ಪ್ರವೇಶ ಮಾಡಿದ್ದಳು ಅಂತ. ಯಾವಾಗ ಕೃಷ್ಣ ಸ್ಪರ್ಶ, ಪರಮಾತ್ಮನ ಸ್ಪರ್ಶ ಆಯಿತು, ಶ್ರೀಕೃಷ್ಣ ಪರಮಾತ್ಮ ಅವಳನ್ನು ಸ್ಪರ್ಶ ಮಾಡಿದನು, ಆವಾಗ ಶುದ್ಧ ಭಾವ, ಅವಳ ಅಂತಃಕರಣವೂ ಶುದ್ಧ ಆಯಿತು, ದೇಹವೂ ಶುದ್ಧ ಆಯಿತು. ಅದರಿಂದಾಗಿ ತಾನೇ ಮಾಡ್ತಾ ಇದ್ದಾಳೆ, ಮುಂದೆ ಪುನಃ ದಿವಂ ಯಯೋ, ಮತ್ತೆ ಪುನಃ ಅವಳು ಸ್ವರ್ಗವನ್ನ ಸೇರ್ತಾ ಇದ್ದಾಳೆ. ಅದಕ್ಕೆ ಆಚಾರ್ಯ ಹೇಳ್ತಾ ಇದ್ದಾರೆ, ಕಿಮಲಭ್ಯಂ ರಮೇಶೇ ತುಷ್ಟೆ. ಪರಮಾತ್ಮ ತುಷ್ಟನಾದ, ಸಂತೋಷಗೊಂಡ್ರೆ ನಮ್ಮ ವಿಚಾರದಲ್ಲಿ. ಕಿಮಲಭ್ಯಂ, ಯಾವುದು ಅಲಭ್ಯ ಅಲ್ಲ. ಕಿಮಲಭ್ಯಂ ಭಗವತಿ ಪ್ರಸನ್ನ ಶ್ರೀನಿಕೇತನೆ ಅಂತ ಇನ್ನೊಂದ್ ಕಡೆ ಹೇಳ್ತಾರೆ. ಒಟ್ಟಿನಲ್ಲಿ ಪರಮಾತ್ಮ ನಮ್ಮ ವಿಚಾರದಲ್ಲಿ ಒಲಿದರೆ ಯಾವುದು ಕೂಡ ನಮಗೆ ಕಷ್ಟ ಅಂತ ಇಲ್ಲವೇ ಇಲ್ಲ. ಹೀಗೆ ಕೇವಲ ಪರಮಾತ್ಮನ ಸ್ಪರ್ಶದಿಂದಾಗಿ ತನ್ನ ಶಾಪವನ್ನು ಕಳೆದುಕೊಂಡು ಊರ್ವಶಿ ತಾನೇನ್ ಮಾಡಿದಳು, ಪುನಃ ತಾನು ಸ್ವರ್ಗವನ್ನ ಸೇರಿದಳು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಪರಮಾತ್ಮ ಒಟ್ಟಿನಲ್ಲಿ ತಾನು ಅವತಾರ ಮಾಡಿದ ಸಂದರ್ಭದಲ್ಲಿ ಮೊದಲು ಮಾಡಿದಂತಹ ದುಷ್ಟ ಸಂಹಾರ ಅಂತ ಹೇಳಿ ಪೂತನೆಯ ಸಂಹಾರ. ರಾಮನಾಗಿ ಅವತಾರ ಮಾಡಿದ್ದಾಗಲೂ ಕೂಡ ಮೊದಲು ಪರಮಾತ್ಮ ಸಂಹಾರ ಮಾಡಿದ್ದು ತಾಟಕೆಯನ್ನೇ. ಸಾಮಾನ್ಯವಾಗಿ ಲೋಕದಲ್ಲಿ ಸ್ತ್ರೀ ಹತ್ಯೆ ಎಂಬುದು ನಿಷಿದ್ಧವಾದದ್ದು ಎಂಬುದಾಗಿ ಹೇಳ್ತಾರೆ. ಆದರೆ ಪರಮಾತ್ಮ ತಾನು ಮೊದಲು ಹತ್ಯೆ ಮಾಡಿದ್ದೇ ಸ್ತ್ರೀಯರನ್ನ. ಕಾರಣ ಏನು ಅಂತ ಹೇಳಿದ್ರೆ, ಅವರು ದುಷ್ಟರಾಗಿದ್ದರೆ, ಪುರುಷರು ಸ್ತ್ರೀಯರನ್ನೋದು ಪ್ರಧಾನ ಅಲ್ಲ, ದುಷ್ಟರಾಗಿದ್ದರೆ ಅವರನ್ನು ಅವಶ್ಯವಾಗಿ ಸಂಹಾರ ಮಾಡಬಹುದು ಎಂಬುದನ್ನು ಜಗತ್ತಿಗೆ ತೋರಿಸಲಿಕ್ಕೋಸ್ಕರ ಪರಮಾತ್ಮ ತಾನು ಮೊದಲು ಸಂಹಾರ ಮಾಡಿದ್ದೇನೆ ದುಷ್ಟಳಾದಂತಹ ಆ ತಾಟಕೆಯನ್ನ. ಮತ್ತೆ ಅದೇ ತಾಟಕೆ ಈಗ ಪೂತನೆಯಾಗಿ ಅವತಾರ ಮಾಡಿದಾಗ ಅನೇಕ ದುಷ್ಟರೊಂದಿಗೆ ಸೇರಿಕೊಂಡು, ಕಂಸನೊಟ್ಟಿಗೆ ಸೇರಿಕೊಂಡು ಅನೇಕ ಶಿಶು ಹತ್ಯೆಯನ್ನ ಮಾಡಿದ್ದಳು. ಅಂತಹ ದುಷ್ಟ ಸ್ತ್ರೀಯಾದಂತಹ ಪೂತನೆಯನ್ನ ಪರಮಾತ್ಮ ತಾನು ಸಂಹಾರ ಮಾಡಿದ. ಮುಂದೆ ಯದಾಪ ದೇವ ಚತುರೋಥ ಮಾಸಾನ್ ತದೋಪನಿಷ್ಕ್ರಾಮಣಂ ಅಸ್ಯ ಚಾಸೀತ್. ಜನ್ಮರ್ಕ್ಷಮಸ್ಮಿನ್ ದಿನ ಏವ ಚಾಸೀತ್. ಪ್ರಾತಃ ಕಿಂಚಿತ್ ತತ್ರ
ಮಹೋತ್ಸವೋಭೂತ್. ಪದಚ್ಛೇದ. ಯದಾ ಆಪ ದೇವಃ ಚತುರಃ ಅಥ ಮಾಸಾನ್ ತದಾ ಉಪನಿಷ್ಕ್ರಾಮಣಂ ಅಸ್ಯ ಚ ಆಸೀತ್ ಜನ್ಮರ್ಕ್ಷಂ ಅಸ್ಮಿನ್ ದಿನೇ ಏವ ಚ ಆಸೀತ್ ಪ್ರಾತಃ ಕಿಂಚಿತ್ ತತ್ರ ಮಹೋತ್ಸವಃ ಅಭೂತ್. ಹಿಂದಿನ ಶ್ಲೋಕದಲ್ಲಿ ಈ ಭಾಗವತಲ್ಲಿ ಆ ವಿಚಾರವನ್ನು ತುಂಬಾ ಚೆನ್ನಾಗಿ ಹೇಳ್ತಾರೆ. ಅಂದ್ರೆ ಆ ಪೂತನೆಯ ಸಂಹಾರದ ಬಗ್ಗೆ. ಅವಳದ್ದು ಎಷ್ಟು ದೊಡ್ಡ ದೇಹ ಇತ್ತು ಅಂತ ಹೇಳಿದ್ರೆ ಆ ಇಡೀ ದೇಹವನ್ನ ಒಂದೇ ಸಲ ಸುಡ್ಲಿಕ್ಕಾಗ್ಲಿಲ್ಲ ಅಂತೆ, ಅಷ್ಟು ದೊಡ್ಡ ಶರೀರ. ಆ ಗೋಪಾಲಕರು ಅವರೆಲ್ಲರೂ ಕೂಡ ಸೇರಿಕೊಂಡು ಕೊಡಲಿಯಿಂದಾಗಿ ಆ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿದ್ರಂತೆ. ತುಂಡು ತುಂಡಾಗಿ ಕತ್ತರಿಸಿ ಪ್ರತ್ಯೇಕವಾಗಿ ಅವಳ ದೇಹವನ್ನು ಸುಟ್ಟು ಹಾಕಿದರು ಅಂತೆ. ಅಷ್ಟು ದೊಡ್ಡ ಶರೀರ ಪೂತನೆಯ ಶರೀರ. ಸುಡಬೇಕಾದ್ರೆ ಏನಾಯ್ತು, ಅವಳ ದೇಹದಿಂದ ಸುವಾಸನೆ ಬಂತು ಅಂತೆ. ಎಲ್ರಿಗೂ ಭಾರಿ ಆಶ್ಚರ್ಯ ಆಯ್ತು ಅಂತೆ. ಅದಕ್ಕೆ ಆಚಾರ್ಯ ಹೇಳ್ತಾರೆ ಅಲ್ಲಿ ದೇಹದಿಂದಾಗಿ ಸುವಾಸನೆ ಯಾಕೆ ಬಂತು ಅಂತ ಹೇಳಿದ್ರೆ, ಅಲ್ಲಿ ಕೇವಲ ತಾಟಕೆ ಇದ್ದಿದ್ರೆ, ಪೂತನೆ ಇದ್ದಿದ್ರೆ ಸುವಾಸನೆ ಬರ್ತಾ ಇರ್ಲಿಲ್ಲ. ಆದರೆ ಅಲ್ಲಿ ಉರ್ವಶಿಯ ಒಂದು ಆವೇಶವು ಕೂಡ ಇತ್ತು, ಹಾಗಾಗಿ ಅಲ್ಲಿಂದಾಗಿ ಸುವಾಸನೆ ಬಂತು ಎಂಬುದಾಗಿ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಒಟ್ಟಿನಲ್ಲಿ ಅಷ್ಟು ದೊಡ್ಡ ಶರೀರದಿಂದಾಗಿ ಪೂತನೆ ಸತ್ತು ಹೋದ್ಲು. ಕೊನೆಗೆ ಅವಳ ದೇಹವನ್ನ ಪೀಸ್ ಆಗಿ ಕತ್ತರಿಸಿ ಮರವನ್ನ ತುಂಡು ಮಾಡಿದಂತೆ ತುಂಡು ಮಾಡಿ ಪ್ರತ್ಯೇಕವಾಗಿ ಒಂದೊಂದು ಪಾರ್ಟ್ಗಳನ್ನ ಸುಡುವಷ್ಟು ದೊಡ್ಡ ಗಾತ್ರದ ಶರೀರ ಆ ಪೂತನೆಯ ಶರೀರ ಅಂತ ಅಷ್ಟು ವಿಚಾರ ಭಾಗವತಲ್ಲಿ ಬರುತ್ತೆ. ಇದಾದ ಮೇಲೆ ಪರಮಾತ್ಮ ಮಾಡಿದಂತಹ ಇನ್ನೊಂದು ವಿಶೇಷವಾದಂತಹ ಕಾರ್ಯ ಅಂತ ಹೇಳಿದ್ರೆ ಅದು ಶಕಟಾಸುರ ಸಂಹಾರ. ಯದಾಪದೇವಾನ್ ಚತುರೋಥ ಮಾಸಾನ್, ಯಾವಾಗ ಶ್ರೀಕೃಷ್ಣ ಪರಮಾತ್ಮನಿಗೆ ಚತುರಹ ಮಾಸಃ 4 ತಿಂಗಳಾಯಿತು. ಇದನ್ನು ಪೂತನೆಯ ಸಂಹಾರ ಮಾಡಿದ್ದು 1 ತಿಂಗಳಾದ ಮೇಲೆ. ಪರಮಾತ್ಮ ಹುಟ್ಟಿ 1 ತಿಂಗಳಾದಾಗ ಪೂತನೆಯ ಸಂಹಾರವನ್ನು ಮಾಡಿದ್ದ. ಶ್ರೀಕೃಷ್ಣ ಪರಮಾತ್ಮನಿಗೆ 4 ತಿಂಗಳಾದಾಗ ಏನಾಯ್ತು, ಉಪನಿಷ್ಕ್ರಾಮಣ ಎನ್ನುವಂತಹ ಒಂದು ಸಂಸ್ಕಾರವನ್ನು ಮಾಡಿದರು. ಒಟ್ಟು 16 ಸಂಸ್ಕಾರಗಳನ್ನ ಹೇಳಿದ್ದಾರೆ. ಗರ್ಭಾಧಾನ, ಪುಂಸವನ, ಸೀಮಂತ, ವಿಷ್ಣುಬಲಿ, ಜಾತಕರ್ಮ, ನಾಮಕರಣ, ಉಪನಿಷ್ಕ್ರಾಮಣ ಅಂತ ಒಂದು ಸಂಸ್ಕಾರ. ಉಪನಿಷ್ಕ್ರಾಮಣ ಅಂತ ಹೇಳಿದ್ರೆ ಮನೆಯಿಂದಾಗಿ ಹೊರಗಡೆ ಕರೆದುಕೊಂಡು ಹೋಗಿ, ಮಗುವನ್ನ ಹೊರಗಡೆ ಕರೆದುಕೊಂಡು ಹೋಗಿ ಸೂರ್ಯನ ದರ್ಶನ, ಗೋವಿನ ದರ್ಶನ, ದೇವರ ದರ್ಶನ ಎಲ್ಲವನ್ನು ಕೂಡ ಮಾಡಿಸೋದಕ್ಕೆ ಉಪನಿಷ್ಕ್ರಮಣ. ಉಪನಿಷ್ಕ್ರಮಣ ಅಂದ್ರೆ ಹೊರಗೆ ಹೋಗುವುದು ಅಂತ ಅಷ್ಟೇ ಅರ್ಥ. ಮನೆಯಿಂದಾಗಿ ಹೊರಗಡೆ ಹೋಗುವುದು ಎನ್ನುವುದು ಈ ಒಂದು ಸಂಸ್ಕಾರದ ಹಿನ್ನೆಲೆ. ಹೋಗಿ ದೇವರಿಗೊಂದು ನೈವೇದ್ಯಾದಿಗಳನ್ನು ಮಾಡಿಸಿ ಮಗುವಿಗೆ ದೇವರ ದರ್ಶನವನ್ನು ಮಾಡಿಸುವುದು ಅಂತ ಉಪನಿಷ್ಕ್ರಾಮಣ ಸಂಸ್ಕಾರದ ಹಿನ್ನೆಲೆ. ಇವತ್ತು ಸಾಮಾನ್ಯವಾಗಿ ಮಗು ಹುಟ್ಟೋದೇ ಮನೆಯಿಂದ ಹೊರಗಡೆ ಹುಟ್ಟುಬಿಡುತ್ತೆ. ಹಾಗಾಗಿ ಆ ಪ್ರಮೇಯಗಳನ್ನು ಅನೇಕರು ಫಾಲೋ ಮಾಡೋದಿಲ್ಲ, ಅನೇಕರು ಮಾಡ್ತಾರೆ. ಆದ್ರೆ ಹಿಂದಿನ ಕಾಲದಲ್ಲಿ ಎಲ್ಲ ಪ್ರಸವ ಅಂತ ಹೇಳಿ ಅದು ಮನೆಯ ಒಳಗಡೆನೆ ಆಗ್ತಾ ಇತ್ತು. ಆ 4 ತಿಂಗಳುಗಳ ಕಾಲ ಗರ್ಭಿಣಿ ಬಾಣಂತಿ ಹೆಣ್ಣು ಕೂಡ ಮನೆಯನ್ನು ಬಿಟ್ಟು ಹೊರಗಡೆ ಹೋಗ್ತಾ ಇದ್ದಿಲ್ಲ. 4 ತಿಂಗಳಾದ ಮೇಲೇನೆ ಆ ಮಗುವನ್ನು ಕರೆದುಕೊಂಡು ಹೋಗಿ ಉಪನಿಷ್ಕ್ರಾಮಣ ಎನ್ನುವುದಾಗಿ ಸಂಸ್ಕಾರವನ್ನು ಮಾಡ್ತಾ ಇದ್ರು. ಆ ರೀತಿಯಾಗಿ ಶ್ರೀಕೃಷ್ಣ ಪರಮಾತ್ಮನಿಗೆ ಉಪನಿಷ್ಕ್ರಾಮಣ ಎನ್ನುವಂತಹ ಸಂಸ್ಕಾರವನ್ನ ಮಾಡಿದ್ರು. ಮನೆಯಿಂದಾಗಿ ಹೊರಗಡೆ ಹುಟ್ಲಿ ಒಳಗಡೆ ಹುಟ್ಲಿ ಸಂಸ್ಕಾರವನ್ನಂತೂ ಮಾಡ್ಲೇಬೇಕು, ಉಪನಿಷ್ಕ್ರಾಮಣ ಸಂಸ್ಕಾರ. ಹಾಗೆ ನೋಡಿದ್ರೆ ಕೃಷ್ಣ ಪರಮಾತ್ಮನ ಕೂಡ ಹುಟ್ಟಿದ್ದು ಮನೆಯಿಂದ ಹೊರಗಡೆಯೇನೆ. ಅವನೇನು ನಂದಗೋಪನ ಮನೆಯಲ್ಲಿ ಹುಟ್ಟಲಿಲ್ಲ. ಯಮುನಾ ತೀರದಲ್ಲಿ ಯಾವುದೋ ಒಂದು ವಸ್ತ್ರಗೃಹದಲ್ಲಿ ಡೇರೆಯಲ್ಲಿ ಪರಮಾತ್ಮ ಹುಟ್ಟಿದ್ದು. ಅವನಿಗೆ 4 ತಿಂಗಳಾದ ಮೇಲೆ ಉಪನಿಷ್ಕ್ರಾಮಣ ಎನ್ನುವಂತಹ ಸಂಸ್ಕಾರವನ್ನ ಮಾಡಿದ್ರು. ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಅವತ್ತಿನ ದಿವಸವೇನೆ ಜನ್ಮರ್ಕ್ಷಂ ಅಸ್ಮಿನ್ ದಿನ ಏವ ಆಸೀತ್. ಜನ್ಮರ್ಕ್ಷ ಅಂತ ಹೇಳಿ ಜನ್ಮ ನಕ್ಷತ್ರ ಅಂದ್ರೆ ರೋಹಿಣಿ ನಕ್ಷತ್ರವೇ ಅವತ್ತಿನ ದಿವಸ ಕಿಂಚಿತ್ ಆಸೀತ್. ನೋಡಿ ಆಚಾರ್ಯರು ಮಾತಿನ ಶೈಲಿ ಹೇಗಿರುತ್ತೆ ಅಂತ ಹೇಳಿದ್ರೆ ಸುಮ್ನೆ ಹೇಳ್ಬಿಡ್ಬೋದಾಗಿತ್ತು ಅವತ್ತಿನ ದಿವಸ ಜನ್ಮ ನಕ್ಷತ್ರ ಇತ್ತು, ರೋಹಿಣಿ ನಕ್ಷತ್ರ ಇತ್ತು ಅಂತ. ಆದರೆ ಆಚಾರ್ಯರು ಹಾಗೆ ಹೇಳಿಲ್ಲ. ಅವತ್ತಿನ ದಿವಸ ಪ್ರಾತಃ ಕಾಲದಲ್ಲಿ ಕಿಂಚಿತ್ ಆಸೀತ್, ಸ್ವಲ್ಪ ಹೊತ್ತು ಮಾತ್ರ ನಕ್ಷತ್ರ ಇತ್ತು. ನಕ್ಷತ್ರ ಅಂತ ಹೇಳಿ ಅದು ಬೆಳಗಿನ ರಾತ್ರಿ ತನಕ ಇರೋದಿಲ್ಲ. ಸ್ವಲ್ಪ ಹೊತ್ತು ಅಂದ್ರೆ ಕೆಲವೊಂದು ಸಹ ಹಿಂದಿನ ದಿವಸದಿಂದಾಗಿ ಮರು ದಿವಸ ಬೆಳಗ್ಗೆ ತನಕ ಇರುತ್ತೆ. ಹೀಗೆ ಸಮಯ ಡಿಪೆಂಡ್ ಇರುತ್ತೆ. ಹಾಗೆ ಆಚಾರ್ಯ ಹೇಳ್ತಾ ಇದ್ದಾರೆ ನಕ್ಷತ್ರ ಅವತ್ತಿನ ಪೂರ್ತಿ ಇರಲಿಲ್ಲ, ಬೆಳಗ್ಗಿನ ದಿವಸ ಕಿಂಚಿತ್ ಸ್ವಲ್ಪ ಹೊತ್ತು ಮಾತ್ರ ಆ ಜನ್ಮ ನಕ್ಷತ್ರ ಅರ್ಥಾತ್ ರೋಹಿಣಿ ನಕ್ಷತ್ರ ಅನ್ನೋದಿತ್ತು. ಹಾಗಾಗಿ ಅದೇನಾಯ್ತು, ತತ್ರ ಮಹೋತ್ಸವ ಅಭೂತ್, ಸ್ವಲ್ಪ ಜಾಸ್ತಿನೇ ಸಂಭ್ರಮ ಇತ್ತು ಅಂತ. ಒಂದು ಸಂಭ್ರಮಕ್ಕೆ ಕಾರಣ ಉಪನಿಷ್ಕ್ರಾಮಣ ಎನ್ನುವಂತ ಸಂಸ್ಕಾರ ಆಗ್ತಾ ಇದೆ. ಇನ್ನೊಂದು ಕಾರಣ ಜೊತೆಗೆ ಜನ್ಮ ನಕ್ಷತ್ರ ಕೂಡ ಸ್ವಲ್ಪ ಬಂದಿದೆ ಬೆಳಗಿನ ಹೊತ್ತು.
ಹಾಗಾಗಿ ಎರಡೂ ಕಾರಣಗಳು ಸೇರಿ ವಿಶೇಷವಾದಂತಹ ಒಂದು ವೈಭವ ಅಲ್ಲಿ ನಡೆಯಿತು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಮುಂದೆ ತದಾ ಶಯಾನಃ ಶಕಟಸ್ಯ ಸೋಧಃ ಪದಾಕ್ಷಿಪತ್ತಂ ದಿತಿಜಂ ನಿಹಂತುಂ. ಅನಸ್ಸಮಾವಿಶ್ಯ ದಿತೆ ಸುತೋಸೌ ಸ್ಥಿತ ಪ್ರತೀಪಾಯ ಹರೇ ಸುಪಾಪಃ. ಪದಚ್ಛೇದ ತದಾ ಶಯಾನಃ ಶಕಟಸ್ಯ ಸಹ ಅಧಃ ಪದಾ ಅಕ್ಷಿಪತ್ ತಂ ದಿತಿಜಂ ನಿಹಂತುಂ ಅನಃ ಸಮಾವಿಶ್ಯ ದಿತೇಃ ಸುತಃ ಅಸೌ ಸ್ಥಿತಃ ಪ್ರತೀಪಾಯ ಹರೇಃ ಸುಪಾಪಃ. ಉಪನಿಷ್ಕ್ರಾಮಣ ಸಂಸ್ಕಾರಕ್ಕೆ ಅಂತ ಒಂದು ದೇವಸ್ಥಾನಕ್ಕೆ ಹೋಗಿದ್ದಾರೆ. ದೇವಸ್ಥಾನದ ಹೊರಗಡೆ ಬಂಡಿಯನ್ನ ನಿಲ್ಲಿಸಿ ಆ ಬಂಡಿಯ ಕೆಳಗಡೆ ಶ್ರೀಕೃಷ್ಣ ಪರಮಾತ್ಮನನ್ನ ಮಲಗಿಸಿದ್ದಾರೆ. ಬಂಡಿಗೆ ಒಂದು ತೊಟ್ಲು ತರ ಕಟ್ಟಿ ಕೆಳಗಡೆ ಶ್ರೀಕೃಷ್ಣ ಪರಮಾತ್ಮನನ್ನ ಮಲಗಿಸಿದ್ದಾರೆ. ಇವರೆಲ್ಲೋ ಬೇರೆ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಆ ಸಂದರ್ಭದಲ್ಲಿ ಏನಾಯ್ತು, ಅನಹ ಅನಹ ಅಂತೇನೆ ವೆಹಿಕಲ್ ಬಂಡಿ ಅಂತ, ಆ ಬಂಡಿಯನ್ನ ಒಬ್ಬ ದೈತ್ಯ ಅಲ್ಲಿ ಆವಿಷ್ಟನಾಗಿದ್ದ. ಅನಹ ಸಮಾವಿಶ್ಯ ದಿತೇ ಸುತೋಸೋ, ಶಕಟಾಸುರ ಎನ್ನುವಂತಹ ಒಬ್ಬ ದೈತ್ಯ, ಶಕಟಾಕ್ಷ ಎನ್ನುವಂತ ದೈತ್ಯ ತಾನೇ ಮಾಡಿದ್ದ. ಆ ಬಂಡಿಯ ಒಳಗಡೆ ಆವಿಷ್ಟನಾಗಿದ್ದ. ಯಾಕೆ ಅಂತ ಹೇಳಿದ್ರೆ ಹರೇ ಪ್ರತೀಪಾಯ ಸ್ಥಿತ, ಇವನು ಕೂಡ ಕಂಸನ ದೂತ. ಕಂಸ ಶಿಶು ಹತ್ಯೆಗೆ ಅಂತ ಯಾರ್ಯಾರನ್ನು ನಿಯಮನ ಮಾಡಿದ್ದನಲ್ಲ, ಅದರಲ್ಲಿ ಒಬ್ಬ ಈ ಶಕಟಾಕ್ಷ. ಹಾಗಾಗಿ ಇವನು ಕೂಡ ಆ ಶ್ರೀಕೃಷ್ಣನನ್ನ ಕೊಲ್ಲಬೇಕು ಅಂತ ಆ ಶ್ರೀಕೃಷ್ಣ ಪರಮಾತ್ಮ ಮಲಗಿದಂತಹ ಬಂಡಿಯಲ್ಲೇನೆ ತಾನು ಆವಿಷ್ಟನಾಗಿದ್ದ. ಜಡವಾದಂತಹ ಬಂಡಿಯಲ್ಲೇನೆ ತಾನು ಆವಿಷ್ಟನಾಗಿದ್ದ. ಆವಿಷ್ಟನಾಗಿ ತಾನು ಕೊಲ್ಲಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದ. ಆದರೆ ಶಕಟಸ್ಯ ಅಧಃ ಶಯಾನಃ, ಶಕಟ ಅಂತ ಹೇಳಿ ಎತ್ತಿನ ಬಂಡಿ, ಬಂಡಿಯ ಕೆಳಗೆ ಮಲಗಿದಂತಹ ಆ ಶ್ರೀಕೃಷ್ಣ ಪರಮಾತ್ಮ ತಂ ದಿತಿಜಂ ನಿಹಂತುಂ, ಆ ದೈತ್ಯನನ್ನ ಕೊಲ್ಲಬೇಕು ಅಂತ ಪದ ಅಕ್ಷಿಪತ್, ತನ್ನ ಕಾಲಿನಿಂದಾಗಿ ಆ ಬಂಡಿಯನ್ನ ಒದ್ದ ಅಂತ. ಒಟ್ಟು ಆಗಿದ್ದಿಷ್ಟು, ಬಂಡಿ ಕೆಳಗೆ ಪರಮಾತ್ಮ ಮಲಗಿದ್ದಾನೆ, ಬಂಡಿಯಲ್ಲಿ ಆ ಶಕಟಾಕ್ಷ ಆವಿಷ್ಟನಾಗಿದ್ದಾನೆ, ಕೊಲ್ಲಬೇಕು ಅಂತ ಅವನು ಆವಿಷ್ಟನಾಗಿದ್ದ. ಆವಾಗ ಶ್ರೀಕೃಷ್ಣ ಪರಮಾತ್ಮ ಅವನು ಪ್ರಯತ್ನ ಮಾಡೋದಕ್ಕಿಂತ ಮುಂಚೆಯೇನೆ ತಾನು ತನ್ನ ಕಾಲಿನಿಂದಾಗಿ ಅವನನ್ನ ಒದ್ದು ಬಿಟ್ಟ. ಒದ್ದಾಗ ಏನಾಯಿತು, ಕ್ಷಿಪ್ತೋನ ಸಿಸ್ಥಃ ಶಕಟಾಕ್ಷ ನಾಮ ಸವಿಷ್ಣುನೇತ್ವಾ ಸಹಿತ ಪಪಾತ. ಮಮಾರ ಚಾಶು
प्रतिभग्न गात्रो व्यत्यस्त चक्र क्षमभूदनश्च पदच्छेद क्षिप्तः अनसिस्थः शकटाक्ष नाम सह विष्णुना इत्वा सहितः पपात ममार च आशु प्रतिभग्नगात्रः व्यत्यस्तचक्रक्षं व्यत्यस्त ಒಂದು ನಿಮಿಷ ವ್ಯತ್ಯಸ್ತ ಅದು ಚಕ್ರಾಕ್ಷಂ ಆಗ್ಬೇಕು ವ್ಯತ್ಯಸ್ತ ಚಕ್ರಾಕ್ಷಂ ಅಭೂತು ಅನಹ ಚ ಈ ರೀತಿಯಾಗಿ ಯಾವಾಗ ಪರಮಾತ್ಮ ಆ ಬಂಡಿಯನ್ನ ಕ್ಷಿಪ್ತ ಒದ್ದನು ಆವಾಗ ಏನಾಯ್ತು ಅನಸಿಸ್ತಃ ಅನ ಅಂತ ಹೇಳಿ ಹಿಂದೆ ನಾವು ಕೇಳಿದಂತೆ ಬಂಡಿ ಅನಸಿಸ್ಥಃ ಅಂದ್ರೆ ಬಂಡಿಯಲ್ಲಿ ಇದ್ದಂತಹ ಆ ಶಕಟಾಕ್ಷ ನಾಮ ಶಕಟಾಕ್ಷ ಎನ್ನುವಂತಹ ಅಸುರ ಏನಿದ್ನಲ್ಲ ಅವನು ಇತ್ವಾ ಸಹಿತ ವಿಷ್ಣುನಾ ಕ್ಷಿಪ್ತ ಪರಮಾತ್ಮ ಆ ಬಂಡಿಯನ್ನು ಒದ್ದಾಗ ಬಂಡಿಯಲ್ಲಿ ಇದ್ದಂತಹ ಆ ಶಕಟಾಕ್ಷ ಎನ್ನುವಂತಹ ಅಸುರ ಇತ್ವಾ ಸಹಿತ ಅಂತ ಹೇಳಿದ್ರೆ ಬಂಡಿಯ ಜೊತೆಗೆ ಅಂತ ಬಂಡಿಯ ಜೊತೆಗೆ ತಾನು ಕೂಡ ಬಿದ್ದು ಬಿಟ್ಟ ಪ್ರತಿಭಗ್ನ ಗಾತ್ರ ಅವನ ಮೈಯೆಲ್ಲವೂ ಕೂಡ ಏನಾಯಿತು ಪ್ರತಿಭಗ್ನ ತುಂಡು ತುಂಡಾಗಿ ಹೋಗ್ಬಿಡುತ್ತು ಆಶು ಮಮಾರ ಅಷ್ಟು ಮಾತ್ರ ಅಲ್ಲ ತಕ್ಷಣದಲ್ಲಿ ಯಾವಾಗ ಪರಮಾತ್ಮವರನ್ನ ಒದ್ದನೋ ತಕ್ಷಣದಲ್ಲಿ ಅವನು ಮಮಾರ ಸತ್ತೇ ಹೋಗಿಬಿಟ್ಟ ಅಷ್ಟು ಮಾತ್ರ ಅಲ್ಲ ವ್ಯತ್ಯಸ್ತ ಚಕ್ರಾಕ್ಷಂ ಅಂದ್ರೆ ಆ ಚಕ್ರಾಕ್ಷ ಅಂತ ಹೇಳಿದ್ರೆ ಚಕ್ರ ಅಂತ ಹೇಳಿದ್ರೆ ಗಾಲಿ ಚಕ್ರಾಕ್ಷ ಅಂತ ಹೇಳಿದ್ರೆ ಗಾಲಿಯ ಮಧ್ಯದಲ್ಲಿ ಒಂದು ತೂತಿರುತ್ತೆ ಆಕ್ಸಲ್ ಅನ್ನ ಹಾಕ್ಲಿಕ್ಕೆ ಎರಡೂ ಗಾಲಿಗಳನ್ನ ಜೋಡಿಸಲಿಕ್ಕೆ ಅಂತ ಮಧ್ಯದಲ್ಲಿ ಒಂದು ಕಬ್ಬಿಣದ ರಾಡು ಏನೋ ಒಂದು ಹಾಕಿರ್ತಾರೆ ಅದನ್ನ ಚಕ್ರದ ಮಧ್ಯದಲ್ಲಿ ಒಂದು ಹೋಲ್ ನಲ್ಲಿ ಹಾಕಿರ್ತಾರೆ ತೂತಿನಲ್ಲಿ ಅದಕ್ಕೆ ಚಕ್ರಾಕ್ಷ ಅಂತ ಕರೀತಾರೆ ಚಕ್ರದ ಕಣ್ಣು ಅಂತ ಹಾಗಾಗಿ ಯಾವಾಗ ಅವ್ನು ಸತ್ತನಲ್ಲ ಆವಾಗ ಚಕ್ರಾಕ್ಷ ಅಂದ್ರೆ ಗಾಡಿಯ ಚಕ್ರಗಳು ಅದೇ ರೀತಿಯಾಗಿ ಅದರ ಚಕ್ರದ ಅಚ್ಚುಗಳು ಅಂದ್ರೆ ಗಾಲಿ ಅಚ್ಚುಗಳು ಕೂಡ ಏನಾದ್ರು ವ್ಯತ್ಯಸ್ತಮಭೂತು ಅಸ್ತವ್ಯಸ್ತ ಆಯ್ತು ಅಂತ ಹೇಳಿದ್ರೆ ಭಾಗವತಲ್ಲಿ ಹೇಳುವಂತೆ ಬಂಡಿ ಸಾಮಾನ್ಯವಾಗಿ ಚಕ್ರ ಕೆಳಗಿರುತ್ತೆ ಮೇಲ್ಗಡೆ ಕೂತ್ಕೊಳ್ಳಿಕ್ಕಿರುತ್ತೆ ಆದ್ರೆ ಪರಮಾತ್ಮ ಆ ಬಂಡಿಗೆ ಒದ್ದಾಗ ಅದು ಉಲ್ಟಾ ಆಗ್ಬಿಡ್ತು ಅಂತೆ ಅರ್ಥಾತ್ ಚಕ್ರಗಳು ಮೇಲ್ ಹೋದು ಕುಳಿತುಕೊಳ್ಳುವಂತಹ ಜಾಗ ಕೆಳಗಡೆ ಬಂತು ಅಂತೆ ಈ ರೀತಿಯಾಗಿ ಆ ಚಕ್ರ ಎಲ್ಲವೂ ಕೂಡ ಅಸ್ತವ್ಯಸ್ತ ಆಯಿತು ಚಕ್ರದ ಅಕ್ಷ ಅಂದ್ರೆ ಅಚ್ಚು ಕೂಡ ಅದು ಅಸ್ತವ್ಯಸ್ತ ಆಯಿತು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಈ ರೀತಿಯಾಗಿ ಪರಮಾತ್ಮ ಆ ಬಂಡಿಯಲ್ಲಿ ಇದ್ದಂತಹ ಶಕಟಾಕ್ಷ ಎನ್ನುವಂತಹ ಅಸುರನನ್ನ ಸಂಹಾರ ಮಾಡಿದ ಆವಾಗ ಆ ಬಂಡಿಯ ಚಕ್ರಗಳು ಚಕ್ರದ ಅಚ್ಚುಗಳು ಎಲ್ಲವೂ ಕೂಡ ಅಸ್ತವ್ಯಸ್ತ ಅದು ಕೆಳಗೆ ಮೇಲೆ ಆದವು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಮುಂದೆ ಸಾ ಸಂಭ್ರಮಾತ್ತಂ ಪ್ರತಿಗೃಹ್ಯ ಶಂಕಯ ಕೃಷ್ಣಂ ಯಶೋದ ದ್ವಿಜವರ್ಯ ಸೂಕ್ತಿಭಿಃ ಸಂಸ್ನಾಪಯಾಮಾಸ ನದೀ ತಟಾತ್ತದ
ಸಮಾಗತಾನಂದ ವಚೋಭಿತರ್ಜಿತ. ಪದಚ್ಛೇದ. ಸ ಸಂಭ್ರಮಾತ್ ತಂ ಪ್ರತಿಗೃಹ್ಯ ಶಂಕಯ ಕೃಷ್ಣಂ ಯಶೋದಾ ದ್ವಿಜವರ್ಯ ಸೂಕ್ತಿಭಿಃ ಸಂಸ್ನಾಪಯಾಮಾಸ ನದೀತಟಾತ್ ತದಾ ಸಮಾಗತ ನಂದವಚೋಭಿತರ್ಜಿತ. ಈ ವಿಚಾರ ನಂದಗೋಪನಿಗೆ ಗೊತ್ತಾಯಿತು. ನಂದಗೋಪ ಏನ್ ಮಾಡಿದ? ಅಭಿತರ್ಜಿತ ಯಶೋದ, ಯಶೋದೆಯನ್ನ ಬೈಲಿಕ್ ಶುರು ಮಾಡಿದ ಅಂತೆ. ನಿನಗೆ ಮಗು ನೋಡ್ಕೊಳಿಕ್ ಬರೋದಿಲ್ಲ, ಅದು ಮಾಡ್ತೀಯ ಇದು ಮಾಡ್ತೀಯ ಅಂತ ಸಹಜವಾಗಿ ಮಗುವಿನ ಮೇಲಿನ ಪ್ರೀತಿಯಿಂದಾಗಿ ಹೆಂಡತಿಗೆ ಯಶೋದೆಗೆ ಬೈಲಿಕ್ ಶುರು ಮಾಡಿದ. ಬೈಲಿಕ್ ಶುರು ಮಾಡಿದಾಗ ಈ ರೀತಿಯಾಗಿ ಮಾಡಿದಾಗ ಅಲ್ಲೇನಾಯ್ತು? ಒಂದು ನಿಮಿಷ. ಹಾ, ಸಂಭ್ರಮಾತ್. ಸಂಭ್ರಮ ಅಂತ ಹೇಳಿದ್ರೆ ಸಂಭ್ರಮ ಅಂತ ಹೇಳಿದ್ರೆ ಎರಡು ಅರ್ಥ ಇದೆ. ಒಂದು ಸಂಭ್ರಮ ಅಂತ ಹೇಳಿದ್ರೆ ಭಾರಿ ಖುಷಿ ಅದು ಇದು ಅಂತ. ಇನ್ನೊಂದು ಸಂಭ್ರಮ ಅಂತ ಹೇಳಿದ್ರೆ ಹೆದರಿಕೆ ಅಂತ ಅರ್ಥ ಇದೆ ಸಂಸ್ಕೃತದಲ್ಲಿ. ಹೀಗೆ ಈ ಸಂಸ್ಕೃತದಲ್ಲಿ ಇನ್ನೊಂದಿದೆ ಅರಿಷ್ಟ ಅಂತ. ಅರಿಷ್ಟ ಅಂದ್ರೆ ಏನು? ಕೆಟ್ಟದ್ದು, ಹಾಗೆ ಅಂತ ಅರ್ಥ ಇದೆ. ಆದರೆ ಸಂಸ್ಕೃತದಲ್ಲಿ ಅರಿಷ್ಟ ಅಂತ ಶುಭಾಶುಭೆ ಅಂತ. ಅರಿಷ್ಟ ಅನ್ನೋ ಶಬ್ದ ಒಳ್ಳೆಯದು, ಶುಭ ಅಂತಾನೂ ಅರ್ಥವನ್ನು ಕೊಡುತ್ತೆ, ಅಶುಭ ಅಂತಾನು ಕೂಡ ಅರ್ಥ ಕೊಡುತ್ತೆ. ಹಾಗೆ ಸಂಭ್ರಮ ಅನ್ನುವಂತ ಶಬ್ದ ಒಳ್ಳೆ ಸಂತೋಷದ ಸಮಯ ಅಂತಾನು ಅರ್ಥ ಕೊಡುತ್ತೆ. ಹಾಗೆ ಹೆದರಿಕೆಯ ಸಂದರ್ಭ, ಭಯದ ಸಂದರ್ಭ ಅಂತಾನು ಕೂಡ ಅರ್ಥವನ್ನು ಕೊಡುತ್ತೆ. ಹಾಗಾಗಿ ಇಲ್ಲಿ ನಂದ ಯಶೋದೆಯನ್ನು ಬೈತಾನೆ. ಬೈದಾಗ ಅವರಿಗೆ ಏನಾಗುತ್ತೆ? ತುಂಬಾ ಸಂಭ್ರಮ, ಹೆದರಿಕೆ ಆಗ್ಬಿಡುತ್ತೆ. ಯಾಕೆ ಅಂತ ಹೇಳಿದ್ರೆ ಇದ್ದಕ್ಕಿದ್ದಂತೆ ಅಷ್ಟು ದೊಡ್ಡ ಬಂಡಿ ಬಿದ್ದು ಬಿಡ್ತು ಎಂಬುದಾಗಿ ಅವರಿಗೆ, ಮಗುವಿಗೆ ಏನಾಯ್ತೋ ಏನೋ ಅಂತ ಹೆದರಿಕೆ ಆಗುತ್ತೆ. ಅವಾಗ ನಂದನು ಕೂಡ ಬೈತಾನೆ. ಬೈದಾಗ ಅವಳೇನ್ ಮಾಡ್ತಾಳೆ? ಇದೇನೋ ಭೂತ ಬಾಧೆ ಗೀದೆ ಇರಬೇಕು, ಮಗುವಿಗೆ ಇಷ್ಟು ತೊಂದರೆ ಆಗ್ತಾ ಇದೆ ಅಂತ ತಕ್ಷಣದಲ್ಲಿ ತಾನೇನ್ ಮಾಡ್ತಾಳೆ? ದ್ವಿಜವರ್ಯ ಸೂಕ್ತಿವಿಹಿ. ದ್ವಿಜವರ್ಯ ಸೂಕ್ತಿವಿಹಿ ಅಂತ ಹೇಳಿದ್ರೆ ಒಳ್ಳೆ ಬ್ರಾಹ್ಮಣರನ್ನು ಕರೆದು ಅವರ ಮೂಲಕ ಸೂಕ್ತಿಗಳು ಅರ್ಥಾತ್ ಸೂಕ್ತಗಳು, ವೇದದ ಮಂತ್ರಗಳ ಪಠನವನ್ನು ಮಾಡಿ ಮಗುವಿಗೆ ಏನ್ ಮಾಡ್ತಾ ಇದ್ದಾಳೆ? ಸಂಸ್ನಾಪಯಾಮಾಸ, ಮಂಗಳಕರವಾದಂತಹ ಸ್ನಾನವನ್ನ ಮಾಡಿಸ್ತಾ ಇದ್ದಾಳೆ ಅಂತ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಒಂದು ಸಹಜವಾದಂತಹ ಪೋಷಕರು, ತಂದೆ ತಾಯಿಗಳು ಮಗುವಿಗೆ ಏನಾದರೂ ತೊಂದರೆ ಆದಾಗ ಯಾವ ರೀತಿಯಾಗಿ ಒಂದು ರಿಯಾಕ್ಟ್ ಮಾಡ್ತಾರೋ ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ಯಶೋಧ ಮತ್ತು ನಂದಗೋಪೆಯರು ಮಗುವಿಗೆ ಈ ರೀತಿಯಾಗಿ ಆದಾಗ ಏನೋ ತೊಂದರೆ ಇರಬೇಕು, ಕಾಣದ ಕೈಗಳ ತೊಂದರೆ ಇರಬೇಕು ಅಂತ ಅಂದುಕೊಂಡು ತಾವು ಬ್ರಾಹ್ಮಣರನ್ನು ಕರೆಸಿ ಹೋಮಾದಿಗಳನ್ನ ಮಾಡಿಸಿದರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಆಯಿತು. ಮತ್ತೆ ಮುಂದೆ ಏನಾಯಿತು ಎನ್ನುವಂತ ವಿಚಾರವನ್ನ ನಾಳೆಯ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು.